ಇನ್ನು ಪಂಜಾಬ್ನಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶವಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇಂಡೋ ಪಾಕ್ ಗಡಿಯಲ್ಲಿ ಭಾರೀ ಶಸ್ತ್ರಾಸ್ತ್ರ ವಶವಾಗಿದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು RDX ಸಿಕ್ಕಿದೆ. ಹ್ಯಾಂಡ್ ಗ್ರೆನೇಡ್ಸು, ಪಿಸ್ತೂಲು, ಮದ್ದುಗುಂಡುಗಳು ಇದನ್ನು ವಶಕ್ಕೆ ಪಡೆಯಲಾಗಿದೆ. BSF ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಪಂಜಾಬ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳೆ ಕಟಾವಿನ ವೇಳೆ ಕೃಷಿ ಭೂಮಿಯಲ್ಲಿ ಅಡಗಿಸಿಟ್ಟಿದ್ದಂಥ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. 4.5 kgಯಷ್ಟು ಭಾರಿ ಪ್ರಮಾಣದ RDX ಪತ್ತೆಯಾಗಿದೆ ಅನ್ನೋ ಆತಂಕಕಾರಿ ಡೀಟೇಲ್ ಕೂಡ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಇದಕ್ಕೆ ಸಂಬಂಧಿಸಿದ ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ? ಹೌದು ರಕ್ಷತ್, ಇವತ್ತು BSF ಮತ್ತು ಪಂಜಾಬ್ನ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಜಮೀನಿನಲ್ಲಿ ಅಡಗಿಸಿಟ್ಟಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ 4.5 kgಯಷ್ಟು RDX ಪತ್ತೆಯಾಗಿದೆ. ಜೊತೆಗೆ ಹ್ಯಾಂಡ್ ಗ್ರೆನೇಡ್ ಪತ್ತೆಯಾಗಿದೆ. ಪಿಸ್ತೂಲ್ಗಳು, ಮದ್ದು ಗುಂಡುಗಳು ಇವೆಲ್ಲವೂ ಕೂಡ ಪತ್ತೆಯಾಗಿವೆ. ಆದ್ರೆ ಇವು ಒಂದು ಶಸ್ತ್ರಾಸ್ತ್ರಗಳನ್ನ ಈ ಕೃಷಿ ಜಮೀನಿನಲ್ಲಿ ಯಾರು ಅಡಗಿಸಿಟ್ಟಿದ್ರು ಏನು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಪಂಜಾಬ್ ಪೊಲೀಸರಿಗಾಗ್ಲಿ ಅಥವಾ BSF ಆಗ್ಲಿ ಯಾವುದೇ ಮಾಹಿತಿ ಇಲ್ಲ. ರೈತರು ತಮ್ಮ ಬೆಳೆಯನ್ನ ಕಟಾವು ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಕೃಷಿ ಜಮೀನಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಪಂಜಾಬ್ ಪೊಲೀಸರು ಮತ್ತು BSF ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಈ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ಭಯೋತ್ಪಾದನಾ ಚಟುವಟಿಕೆಗೆ ಬಳಕೆ ಮಾಡ್ಲಿಕ್ಕಾಗೇನೆ ಈ ಒಂದು ಭೂಮಿ ಕೃಷಿ ಭೂಮಿನಲ್ಲೇ ಅಡಗಿಸಿಟ್ಟಿದ್ರು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಇದನ್ನ ತಂದಿಟ್ಟವ್ರು ಯಾರು, ಅಡಗಿಸಿಟ್ಟವ್ರು ಯಾರು, ಯಾವ ಸಂಘಟನೆ ಇದ್ರ ಹಿಂದೆ ಇದೆ ಅನ್ನೋದನ್ನ ಈಗ ಪತ್ತೆ ಹಚ್ಚಬೇಕಾಗುತ್ತೆ. RDX ನಿಂದಾಗಿ ದೊಡ್ಡ ಪ್ರಮಾಣದ ಸ್ಫೋಟಗಳನ್ನ ನಡೆಸಲಿಕ್ಕಾಗೇನೆ ಸಂಚನ ರೂಪಿಸಿದ್ರು ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಪಂಜಾಬ್ ಪಾಕಿಸ್ತಾನದ ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥ ರಾಜ್ಯ. ಈ ಪಂಜಾಬ್ನಲ್ಲೂ ಕೂಡ ಹಾಗಾಗಿನೇ ಭಯೋತ್ಪಾದನಾ ಸ್ಫೋಟಗಳು ಕೂಡ ನಡೀತಾನೆ ಇವೆ. ಹೀಗಾಗಿ ಈಗ ಪಂಜಾಬ್ನಲ್ಲೂ ಕೂಡ ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಸ್ಫೋಟವನ್ನ ಚಟುವಟಿಕೆಯನ್ನ ನಡೆಸಲಿಕ್ಕೆ ಯಾವ ಭಯೋತ್ಪಾದನಾ ಸಂಘಟನೆ ಈ ರೀತಿಯಾಗಿ ಮಾಡಿತ್ತು, ಶಸ್ತ್ರಾಸ್ತ್ರಗಳನ್ನ ಕೃಷಿ ಭೂಮಿನಲ್ಲಿ ಅಡಗಿಸಿಟ್ಟಿತ್ತು ಅನ್ನೋದನ್ನ ಈಗ ಪತ್ತೆ ಹಚ್ಚಬೇಕಾಗಿದೆ. ಈಗ ಸದ್ಯಕ್ಕೆ ಒಂದು ಶಸ್ತ್ರಾಸ್ತ್ರಗಳೆಲ್ಲವನ್ನು ಕೂಡ ಪೊಲೀಸರು ಮತ್ತು BSF ವಶಪಡಿಸಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ವಾತಾವರಣ ಇರುವಂತಹ ಸಂದರ್ಭದಲ್ಲೇ ಈ ಪಂಜಾಬ್ನಲ್ಲಿ ಗಡಿ ಭಾಗದಲ್ಲೇ RDX ಪತ್ತೆ ಆಗಿರ್ತಕ್ಕಂಥದ್ದು ಕೂಡ ಈಗ ಆತಂಕಕ್ಕೆ ಕಾರಣ ಆಗಿದೆ. ಅದೃಷ್ಟವಶಾತ್ ಇದು ಈಗ ಪೊಲೀಸರು ಮತ್ತು BSF ವಶವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.